ನಮಸ್ಕಾರ ಭಕ್ತರೇ. ಮಹಿಷಾಸುರನನ್ನು ಸಂಹರಿಸಿದ್ದರಿಂದ ಮಹಾಲಕ್ಷ್ಮಿ ತಾಯಿಗೆ ಮಹಿಷಾಸುರಮರ್ದಿನಿ ಎನ್ನುವ ಹೆಸರು ಬಂತು. ಇಂದು ನಾವು ಮಹಿಷಾಸುರಮರ್ದಿನಿ ಮಂತ್ರವನ್ನು ಕೇಳೋಣ. ಈ ಮಂತ್ರವನ್ನು ಭಕ್ತಿಯಿಂದ ಕೇಳಿದರೆ ಎಲ್ಲಾ ಕೆಲಸದಲ್ಲಿ ಜಯ ದೊರೆಯುತ್ತದೆ ಮತ್ತು ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತವೆ. ಈ ಮಂತ್ರವನ್ನು ಮಹಿಷಾಸುರಮರ್ದಿನಿ ಅಷ್ಟೋತ್ತರ ಶತನಾಮಾವಳಿಯಿಂದ ತೆಗೆದುಕೊಂಡಿರುವುದು. ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಕೇಳಿ ಅಥವಾ ಜಪಿಸಿ. ಇಂದಿನ ಭಗವದ್ಗೀತೆಯ ಜ್ಞಾನ ಹೀಗಿದೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ದೇವರು ಯಾರಿಗೆ ಕರ್ಮಫಲ ಪ್ರಾಪ್ತವಾಗುತ್ತದೆ ಮತ್ತು ಯಾರಿಗೆ ಕರ್ಮಫಲ ಪ್ರಾಪ್ತವಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಶ್ಲೋಕವು ಹೀಗಿದೆ: ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚೇತ್. ಈ ಶ್ಲೋಕದ ಅರ್ಥ ಹೀಗಿದೆ: ಅನಿಷ್ಟವು, ಇಷ್ಟವು, ಮಿಶ್ರವು ಅಂದರೆ ಇಷ್ಟಾನಿಷ್ಟ ಎಂಬ ಕರ್ಮದ ತ್ರಿವಿಧ ಫಲವು ಅತ್ಯಾಗಿಗಳಿಗೆ ಅಂದರೆ ಕರ್ಮಫಲತ್ಯಾಗ ಮಾಡದವರಿಗೆ ಮರಣದ ನಂತರ ಪ್ರಾಪ್ತವಾಗುತ್ತದೆ. ಆದರೆ ಸನ್ಯಾಸಿಗೆ ಅಂದರೆ ಕರ್ಮಫಲ ತ್ಯಾಗ ಮಾಡಿ ಕರ್ಮ ಮಾಡುವವನಿಗೆ ಎಂದಿಗೂ ತಟ್ಟುವುದಿಲ್ಲ ಅನ್ನುವುದು ಈ ಶ್ಲೋಕದ ಅರ್ಥ. ಮಂತ್ರ ಜಪಿಸುವ ಮೊದಲು ನನ್ನದೊಂದು ವಿನಂತಿ ಭಕ್ತರೇ. ನೀವು ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದ ಬೆಲ್ ಬಟನ್ ಅನ್ನು ಒತ್ತಿ. ಮಂತ್ರ ಕೇಳುವಾಗ ಓಂ ಮಹಿಷಾಸುರಮರ್ದಿನಿಯೇ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಭಕ್ತರೇ. ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ ನಮ್ಮ ಈ ವಿಡಿಯೋವನ್ನು ತುಂಬಾ ಜನರಿಗೆ ತಲುಪಿಸುತ್ತದೆ. ಕಣ್ಣು ಮುಚ್ಚಿ ಮಂತ್ರವನ್ನು ಪೂರ್ತಿ 108 ಬಾರಿ ಕೇಳಿ. ಓಂ ಶ್ರೀ ಮಹಾಜಯಾಯೈ ನಮಃ. 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 ಓಂ
श्री महाजयायै नमः। ॐ 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 श्री महाजयायै नमः।
महाजयायै नमः। ॐ श्री 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 महाजयायै नमः।
ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः। ॐ श्री महाजयायै नमः।